ಹಾಯ್ ಫ್ರೆಂಡ್ಸ್, ಇದು ಮಸ್ತ್ ಮಗ ಚಾನಲ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಅಮೆರಿಕ ಮತ್ತು ಯುರೋಪ್ ನಡುವಿನ ಉದ್ವಿಗ್ನತೆ ಈಗ ಮತ್ತೊಂದು ಹಂತಕ್ಕೆ ತಲುಪಿದೆ. ಗ್ರೀನ್ಲ್ಯಾಂಡ್ ಮೇಲೆ ಕಣ್ಣು ಹಾಕಿರೋ ಟ್ರಂಪ್ ನ್ಯಾಟೋ ರಾಷ್ಟ್ರಕ್ಕೆ ಯುದ್ಧದ ಬೆದರಿಕೆ ಒಡ್ಡಿದ್ದಾರೆ. ನಮಗೆ ಗ್ರೀನ್ಲ್ಯಾಂಡ್ ಬೇಕು, ಸುಲಭವಾಗಿ ಡೀಲ್ ಮಾಡಿಕೊಂಡು ಗ್ರೀನ್ಲ್ಯಾಂಡ್ ಕೊಟ್ಟರೆ ಸರಿ, ಇಲ್ಲಾಂದ್ರೆ ಕಷ್ಟದ ದಾರಿಯಲ್ಲಿ ಪಡಿಬೇಕಾಗತ್ತೆ ಅಂತ ಡೆನ್ಮಾರ್ಕ್ಗೆ ಓಪನ್ ಬೆದರಿಕೆ ಹಾಕಿದ್ದಾರೆ. ಅಲ್ಲದೆ ಗ್ರೀನ್ಲ್ಯಾಂಡ್ ಡೆನ್ಮಾರ್ಕ್ದು ಅಂತ ಹೇಳೋಕೆ ಆಗಲ್ಲ. 500 ವರ್ಷಗಳ ಹಿಂದೆ ಅವರು ಅಲ್ಲಿಗೆ ಬೋಟಲ್ಲಿ ಹೋಗಿದ್ರು, ಅದಕ್ಕೆ ಅದನ್ನು ನಮ್ದು ಅಂತ ಹೇಳ್ತಿದ್ದಾರೆ. ಈಗ ನಾವು ಅದನ್ನು ಬಿಟ್ಟರೆ ಅಲ್ಲಿಗೆ ರಷ್ಯಾ ಅಥವಾ ಚೀನಾಗಳು ಬರ್ತಾರೆ, ಆಗ ಅವರು ನಮ್ಮ ನೆರೆ ಹೊರೆಯವರಾಗಿಬಿಡ್ತಾರೆ. ಅದಕ್ಕೆ ನಾವು ಅವಕಾಶ ಕೊಡೋದೇ ಇಲ್ಲ. ನಮ್ಮ ನ್ಯಾಷನಲ್ ಸೆಕ್ಯೂರಿಟಿಗೆ ಅಪಾಯ ಇದು ಅಂತ ಹೇಳಿ ಟ್ರಂಪ್ ಹೇಳಿದ್ದಾರೆ. ಏನೋ ಗ್ರೀನ್ಲ್ಯಾಂಡ್ ಖರೀದಿಗಾಗಿ ಅಲ್ಲಿರೋ ನಿವಾಸಿಗಳಿಗೆ ಹಣ ಕೊಡ್ತಿರಂತೆ, ನಿಜಾನ ಅಂತ ಕೇಳಲಾಯಿತು. ಅದಕ್ಕೆ ಉತ್ತರಿಸಿದ ಟ್ರಂಪ್, ನಾನಿನ್ನು ಗ್ರೀನ್ಲ್ಯಾಂಡ್ಗೆ ಹಣ ಕೊಡೋದ್ರ ಬಗ್ಗೆ ಮಾತಾಡ್ತಾ ಇಲ್ಲ, ಆದರೆ ಗ್ರೀನ್ಲ್ಯಾಂಡ್ನಲ್ಲಿ ಏನೋ ಒಂದು ಮಾಡೋಕೆ ಹೊರಟಿದ್ದೀವಿ, ಅದನ್ನ ಅವರು ಗ್ರೀನ್ಲ್ಯಾಂಡ್ನವರು ಇಷ್ಟಪಡ್ಲಿ ಅಥವಾ ಬಿಡ್ಲಿ, ನಾವಂತೂ ಅದನ್ನ ತಗೋತೀವಿ ಅಂತ ಡಿಕ್ಲೇರ್ ಮಾಡಿದ್ದಾರೆ. ಇದೇ ವೇಳೆ ನಾವು ಡೆನ್ಮಾರ್ಕ್ನ ಅಭಿಮಾನಿ, ಡೆನ್ಮಾರ್ಕ್ ನಮ್ಮೊಂದಿಗೆ ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಇತ್ತ ಯುರೋಪ್ ಅಮೆರಿಕವನ್ನ ಬಿಟ್ಟು ರಷ್ಯಾ ಕಡೆಗೆ ವಾಲೋಕೆ ಶುರು ಮಾಡಿದೆ. ಇಟಲಿ ಪ್ರಧಾನಿ ಜಾರ್ಜಿಯಾ ಮೆಲನಿ ರಷ್ಯಾ ವಿಚಾರವಾಗಿ ಇಂಟ್ರೆಸ್ಟಿಂಗ್ ಹೇಳಿಕೆ ಕೊಟ್ಟಿದ್ದಾರೆ. ಯುಕ್ರೇನ್ನಲ್ಲಿ ಯುದ್ಧ ನಿಲ್ಲಿಸೋಕೆ ಯುರೋಪಿಯನ್ ರಾಷ್ಟ್ರಗಳು ರಷ್ಯಾದೊಂದಿಗೆ ಮಾತುಕತೆ ಮಾಡಬೇಕು ಅಂತ ಹೇಳಿದ್ದಾರೆ. ಆ ಮೂಲಕ ಫ್ರಾನ್ಸ್ ಅಧ್ಯಕ್ಷ ಇಮಾನ್ಯುಯಲ್ ಮ್ಯಾಕ್ರಾನ್ರನ್ನ ಮೆಲನಿ ಸಪೋರ್ಟ್ ಮಾಡಿದ್ದಾರೆ. ಬರೀ ಯುಕ್ರೇನ್ ಜೊತೆ ಮಾತನಾಡೋದು ಸರಿಯಲ್ಲ, ಅದರಿಂದ ಸರಿಯಾದ ರಿಸಲ್ಟ್ ಸಿಗಲ್ಲ, ರಷ್ಯಾ ಜೊತೆ ಮಾತನಾಡೋಕೆ ಯುರೋಪಿಯನ್ ಯೂನಿಯನ್ ರಾಯಭಾರಿಯನ್ನ ನೇಮಿಸಬೇಕು ಅಂತ ಹೇಳಿದ್ದಾರೆ. ಈ ಮೂಲಕ ಅತ್ಯಂತ ಪರಮಾಪ್ತ ಮಿತ್ರ ರಾಷ್ಟ್ರಗಳನ್ನ ಕೂಡ ಟ್ರಂಪ್ ಪುಟಿನ್ ಮಡಲಿಗೆ ತಳ್ತಾ ಇದ್ದಾರೆ. ಇತ್ತ ಯುಕ್ರೇನ್ಗೆ ಸೇನೆಯನ್ನು ಕಳಿಸೋ ಉದ್ದೇಶ ಕೂಡ ನಮಗಿಲ್ಲ ಅಂತ ಈ ಯುರೋಪಿನ ಮಿತ್ರರು ಹೇಳೋಕೆ ಶುರು ಮಾಡಿದ್ದಾರೆ. ಮೆಲನಿ ಹೇಳಿದ್ದಾರೆ, ನಮಗೆ ಸೇನೆ ಕಳಿಸೋ ಉದ್ದೇಶ ಇಲ್ಲ ಅಂತ. ಇಡೀ ಜಗತ್ತಿನ ಅಲೈನ್ಮೆಂಟೇ ಚೇಂಜ್ ಆಗ್ತಾ ಇದೆ ಟ್ರಂಪ್ ಬಂದ್ಮೇಲೆ. ಇನ್ನೊಂದ್ ಕಡೆ ಟ್ರಂಪ್ ಮಿಡಲ್ ಈಸ್ಟ್ ನಲ್ಲಿ ದೊಡ್ಡ ಬದಲಾವಣೆ ಮಾಡೋ ಸೂಚನೆ ಕೊಟ್ಟಿದ್ದಾರೆ. ಖಾಮೆನೈನ ಮುಗಿಸ್ಬೇಕಾಗತ್ತೆ ಅಂತ ಟ್ರಂಪ್ ಬೆದರಿಕೆ ಹಾಕಿದ್ದಾರೆ. ಎಲ್ಲೆಲ್ಲೂ ಟ್ರಂಪ್ ಹಾರಾಟ, ಆರ್ಭಟ, ಹುಚ್ಚಾಟ. ಈಗ ಖಾಮೆನೈನ ಮುಗಿಸೋ ಬೆದರಿಕೆ, ಗ್ರೀನ್ಲ್ಯಾಂಡ್ ನ ಕಿತ್ಕೊಳ್ತೀವಿ ಅನ್ನೋ ಓಪನ್ ಬೆದರಿಕೆ ಆಯ್ತಲ್ಲ, ಒಂದು ರಾಷ್ಟ್ರದ ಭೂಮಿಯನ್ನ. ಈಗ ಇರಾನ್ನ ಸುಪ್ರೀಂ ಲೀಡರ್ನ ಮುಗಿಸೋ ಬೆದರಿಕೆ. ಇರಾನ್ ಬಿಗ್ ಟ್ರಬಲ್ ನಲ್ಲಿದೆ. ಹಲವು ನಗರಗಳಲ್ಲಿ ಪ್ರತಿಭಟನೆ ಆಗ್ತಿದೆ. ಯಾರು ಊಹೆ ಮಾಡದ ಮಟ್ಟಿಗೆ ಅಲ್ಲಿನ ಜನರೇ ನಗರಗಳನ್ನ ತಮ್ಮ ಕಂಟ್ರೋಲಿಗೆ ತಗೊಳ್ತಿದ್ದಾರೆ. ಹೀಗಾಗಿ ಪ್ರತಿಭಟನಾಕಾರರ ಮೇಲೆ ಇರಾನ್ನ ಖಾಮೆನೆಗಳು ಗುಂಡು ಹಾರಿಸ್ತಿದ್ದಾರೆ. ನಾವು ಸಹಿಸಲ್ಲ ಇದನ್ನ, ಗುಂಡು ಹಾರಿಸಿದ್ರೆ ಇರಾನ್ ಸರ್ಕಾರ ಇನ್ನೂ ಗುಂಡು ಹಾರಿಸಿದ್ರೆ ಅದಕ್ಕೆ ನಾವು ಗುಂಡು ಹಾರಿಸ್ತೀವಿ, ಅಮೆರಿಕ ಹೇಳ್ತಿರೋದು ಗುಂಡು ಹಾರಿಸ್ತೀವಿ ಅಂತ ಇರಾನ್ ಮೇಲೆ. ಹೀಗಾಗಿ ಇರಾನ್ ಸುಮ್ಮನೆ ಇರೋದೇ ಬೆಟರ್, ಇಲ್ಲಾಂದ್ರೆ ಎಲ್ಲಿಗೆ ಹೊಡಿಬೇಕೋ ಅಲ್ಲಿಗೆ ಹೊಡಿತೀವಿ ಅಂತ ಟ್ರಂಪ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಇದೇ ವೇಳೆ ಇರಾನ್ಗೆ ನಾವೇನು ನಮ್ಮ ಸೇನೆ ಕಳಿಸಲ್ಲ, ಬದಲಿಗೆ ಬೇರೆ ತರ ಪೆಟ್ಟು ಕೊಡ್ತೀವಿ, ನಮ್ಮ ಕಡೆ ಹಲವು ಆಪ್ಷನ್ಗಳಿವೆ ಅಂತ ಟ್ರಂಪ್ ಹೇಳಿದ್ದಾರೆ. ಆ ಮೂಲಕ ಖಾಮೆನೆಯನ್ನ ಟಾರ್ಗೆಟ್ ಮಾಡೋ ಇಸ್ರೇಲ್ ಕನಸಿಗೆ ನಾನು ಗ್ರೀನ್ ಸಿಗ್ನಲ್ ಕೊಡಬಹುದು, ಮಿಸೈಲ್ ಸ್ಟ್ರೈಕೋ ಇನ್ನೊಂದೇನೋ ಆಗ್ಬೋದು, ಅಥವಾ ಇಸ್ರೇಲ್ಗೆ ನೀವು ನುಗ್ಗಿ ಹೊಡಿರಿ ಅಂತ ಹೇಳ್ಬೋದು ಅಂತ ಟ್ರಂಪ್ ಹಿಂಟ್ ಕೊಡ್ತಿದ್ದಾರೆ. ಆತ ಅಮೆರಿಕದ ಸ್ಟೇಟ್ ಸೆಕ್ರೆಟರಿ ಮಾರ್ಕೋ ರುಬಿಯೋ ಕೂಡ ಟ್ರಂಪ್ರ ಎಲ್ಲ ಆಟಗಳಿಗೆ ಪಿಪಿ ಊದ್ಕೊಂಡು ಸಪೋರ್ಟ್ ಮಾಡ್ತಿದ್ದಾರೆ. ಇರಾನ್ನ ಧೈರ್ಯಶಾಲಿ ಜನರಿಗೆ ಅಮೆರಿಕ ಸಪೋರ್ಟ್ ಮಾಡುತ್ತೆ ಅಂತ ಹೇಳಿದ್ದಾರೆ. ಇತ್ತೀಚೆಗೆ ಇಸ್ರೇಲ್ನ ಮೊಸಾದ್ ಕೂಡ ಇದೇ ರೀತಿ ಪೋಸ್ಟ್ ಹಾಕಿತ್ತು. ಇನ್ನು ಈ ಪ್ರೊಟೆಸ್ಟ್ಗೆ, ಈ ಪ್ರತಿಭಟನೆಗೆ ಬೆಂಬಲ ಸೂಚಿಸುವ ನಿಟ್ಟಿನಲ್ಲಿ ಮಸ್ಕ್ ಒಡೆತನದ ಎಕ್ಸ್ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಬದಲಾವಣೆ ಮಾಡಿದೆ. ಇರಾನ್ನ ಅಧಿಕೃತ ಧ್ವಜದ ಇಮೋಜಿಯನ್ನ ಚೇಂಜ್ ಮಾಡಿದೆ. ಅದರ ಜಾಗದಲ್ಲಿ ಹಳೆಯ ಸಿಂಹ ಮತ್ತು ಸೂರ್ಯ ಇರೋ ಚಿಹ್ನೆಯನ್ನ ಹಾಕಿದೆ. ಅಂದ್ರೆ 1979ರ ಇಸ್ಲಾಮಿಕ್ ಕ್ರಾಂತಿಗೂ ಮುನ್ನ ಪಹಲವಿ ರಾಜಮನೆತನದ ಆಳ್ವಿಕೆಯಲ್ಲಿ ಈ ಚಿಹ್ನೆ ಇರಾನ್ನ ರಾಷ್ಟ್ರ ಧ್ವಜದಲ್ಲಿತ್ತು. ಈಗ ಮತ್ತೆ ಅದೇ ರಾಜಮನೆತನ ಆಳ್ವಿಕೆ ನಡೆಸಬೇಕು ಅನ್ನೋ ತರ ಹಿಂಟ್ ಕೊಟ್ಟಿದ್ದಾರೆ. ಇನ್ನೊಂದ್ ಕಡೆ ಇರಾನ್ನ ಹಲವು ನಗರಗಳಲ್ಲಿ, ಬೀದಿಗಳಲ್ಲಿ ಹಳೆಯ ರಾಜರ ಹೆಸರು ಪ್ರತಿಧ್ವನಿಸ್ತಾ ಇದೆ. ಖಾಮೆನೈಗಳ ದಬ್ಬಾಳಿಕೆಯಿಂದಾಗಿ ಇರಾನ್ ಬಿಟ್ಟು ಹೋಗಿರೋ ಮಾಜಿ ರಾಜರ ಮಗ ರೆಜಾ ಪಹಲವಿ ಅವ್ರ ಪರವಾಗಿ ಧ್ವನಿ ಎತ್ತೋಕ್ ಶುರು ಮಾಡಿದ್ದಾರೆ. ಇರಾನ್ ಜನ ಖಾಮೆನೈ ಫೋಟೋವನ್ನ ಹರಿದಾಕಿ ಪಹಲವಿ ವಿಲ್ ರಿಟರ್ನ್ ಅಂತ ಘೋಷಣೆ ಕೂಗ್ತಾ ಇದ್ದಾರೆ. ಇದರ ನಡುವೆನೇ ಪಹಲವಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಿದ್ದಾರೆ. ಈ ಕೂಡಲೇ ಇರಾನ್ ಜನರಿಗೆ ಸಹಾಯ ಮಾಡೋಕೆ ಟ್ರಂಪ್ ಮುಂದಾಗಬೇಕು. ಈ ಪ್ರತಿಭಟನೆ ವಿಚಾರದಲ್ಲಿ ಟ್ರಂಪ್ ಮಧ್ಯ ಪ್ರವೇಶ ಮಾಡಬೇಕು. ಯಾಕಂದ್ರೆ ಟ್ರಂಪ್ ಜಗತ್ತಲ್ಲಿ ನೀವು ಶಾಂತಿ ಪ್ರಿಯ, ಕೊಟ್ಟ ಮಾತನ್ನ ಉಳಿಸ್ಕೊಳ್ತೀರಿ ಅನ್ನೋದನ್ನ ಸಾಬೀತು ಮಾಡಿದ್ದೀರಿ ಅಂತ ಫುಲ್ ಹೊಗಳು ಬಿಟ್ಟಿದ್ದಾರೆ ಟ್ರಂಪ್ರನ್ನ. ಇನ್ನೊಂದ್ ಕಡೆ ಇರಾನ್ ಸುಪ್ರೀಂ ಲೀಡರ್ ಆಯತುಲ್ಲಾ ಅಲಿ ಖಾಮೆನೈ ಇರಾನ್ ಉದ್ದೇಶಿಸಿ ಮಾತನಾಡಿದ್ದಾರೆ. ಟ್ರಂಪ್ ಮೊದಲು ಅವ್ರ ರಾಷ್ಟ್ರದ ಕಡೆಗೆ ನೋಡ್ಕೊಳ್ಳಿ, ನಮ್ಮ ಜನ ಅಮೆರಿಕ ಅಧ್ಯಕ್ಷರನ್ನ ಮೆಚ್ಚಿಸೋಕಷ್ಟೇ ಹೋರಾಟ ಮಾಡ್ತಿದ್ದಾರೆ, ಬಾಹ್ಯ ಶಕ್ತಿಗಳು ನಮ್ಮ ಮೇಲೆ ಕಣ್ಣು ಹಾಕಿದ್ರೆ ಅದನ್ನ ಹೇಗೆ ನಿಭಾಯಿಸಬೇಕು ಅನ್ನೋ ನಮಗೆ ಗೊತ್ತಿದೆ ಅಂತ ಬೆದರಿಕೆ ಬಿಟ್ಟಿದ್ದಾರೆ. ಹಾಗೆ ಟ್ರಂಪ್ಗೆ ಅಂತಿಮ ಕಾಲ ಇದು ಅಂತ 86 ವರ್ಷದ ಖಾಮೆನೈ ಆಕ್ರೋಶ ಹೊರ ಹಾಕಿದ್ದಾರೆ. ದುರಹಂಕಾರದಿಂದ ಮೆರಿತಾ ಇದ್ದಾರೆ ಟ್ರಂಪ್. ಇತಿಹಾಸ ಅವರಿಗೆ ಪಾಠ ಕಲಿಸುತ್ತೆ. ಈ ರೀತಿ ಸರ್ವಾಧಿಕಾರಿಯಾಗಿ ಮೆರೆದವರು ಹೇಳ ಹೆಸರಿಲ್ಲದಂತೆ ಪತನ ಆಗಿದ್ದಾರೆ ಅಂತ ಇರಾನ್ನ ಧಾರ್ಮಿಕ ಸರ್ವಾಧಿಕಾರಿಯಾಗಿರೋ, ಖುದ್ದು ಸರ್ವಾಧಿಕಾರಿಯಾಗಿರೋ ಖಾಮೆನೈ ಹೇಳಿಕೆ ಕೊಟ್ಟಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಫೆರೋ, ನಿಮ್ರೋಡ್, ಮೊಹಮ್ಮದ್ ರೆಜಾ ಪಹಲವಿ ಎಲ್ಲರೂ ಮಗಚಿ ಬಿದ್ರು. ಟ್ರಂಪ್ ಕೂಡ ಹಾಗೆ ಬೀಳ್ತಾರೆ ಅನ್ನೋ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಇರಾನ್ನಲ್ಲಿ ನಡೀತಾ ಇರೋ ಪ್ರತಿಭಟನೆ ಬಗ್ಗೆ ಆಘಾತಕಾರಿ ಮಾಹಿತಿ ಬರ್ತಾ ಇದೆ. ರಾಜಧಾನಿ ತೆಹರಾನ್ ಒಂದರಲ್ಲೇ ಬರೋಬ್ಬರಿ 200ಕ್ಕೂ ಅಧಿಕ ಪ್ರತಿಭಟನಾಕಾರರನ್ನ
ಮುಗಿಸಲಾಗಿದೆ. ಕೇವಲ 6 ಆಸ್ಪತ್ರೆಗಳಲ್ಲಿ 217 ಪ್ರತಿಭಟನಾಕಾರರು ಮೃತಪಟ್ಟಿರುವುದನ್ನು ವೈದ್ಯರು ಕನ್ಫರ್ಮ್ ಮಾಡಿದ್ದಾರೆ ಅಂತ ಅಮೆರಿಕದ ಟೈಮ್ ಮ್ಯಾಗಝಿನ್ ರಿಪೋರ್ಟ್ ಮಾಡಿದೆ. ಆದರೆ ಇನ್ನೂ ಕೆಲ ವರದಿಗಳ ಪ್ರಕಾರ ಇದುವರೆಗೆ ಕನಿಷ್ಠ 62 ಜನರು ಮೃತಪಟ್ಟಿದ್ದಾರೆ ಅಂತ. 2300 ಜನರನ್ನ ಇರಾನ್ ಸರ್ಕಾರ ಬಂಧಿಸಿದೆ ಅನ್ನೋ ಮಾಹಿತಿನೂ ಬರ್ತಾ ಇದೆ. ಇನ್ನು ಇದೇ ಪ್ರತಿಭಟನೆಯಲ್ಲಿ ಮನಕಲುಕುವ ದೃಶ್ಯ ವೈರಲ್ ಆಗಿದೆ. ವಯಸ್ಸಾಗಿರೋ ಮಹಿಳೆಯೊಬ್ಬರು ತುಂಬಾ ಗಾಯಗೊಂಡಿದ್ರು ಕೂಡ ಭದ್ರತಾ ಪಡೆಗಳ ಮುಂದೆ ಗಟ್ಟಿಯಾಗಿ ನಿಂತಿದ್ದಾರೆ. ನೀವು ನನ್ನನ್ನೇನು ಮಾಡ್ತೀರಾ ಮಾಡಿ, ನಾನು ನಿಮಗೆ ಹೆದರಲ್ಲ. ಕಳೆದ 47 ವರ್ಷಗಳಿಂದ ನಾನು ಸತ್ತೇ ಹೋಗಿದ್ದೀನಿ, ಇನ್ಯಾವ ಸಾವು ಹೊಸದಾಗಿ ಬರೋದಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಖಾಮಿನೈಗಳ ವಿರುದ್ಧ. ಆದರೆ 1979ರಲ್ಲಿ ಖಾಮಿನೈಗಳ ಇಸ್ಲಾಮಿಕ್ ಕ್ರಾಂತಿ ಆದಾಗಿನಿಂದ ಇರಾನ್ನಲ್ಲಿ ಮಹಿಳೆಯರಿಗೆ ಸ್ವಾತಂತ್ರ್ಯನೇ ಇಲ್ಲ ಅಂತ ಈ ಮಹಿಳೆ ಹೇಳ್ತಿದ್ದಾರೆ. ಇರಾನಿಯನ್ ಮಹಿಳೆನೇ. ಇನ್ನು ಈ ಘಟನೆ ಬಗ್ಗೆ ಭಾರತದ ವಿದೇಶಾಂಗ ಇಲಾಖೆ ರಿಯಾಕ್ಟ್ ಮಾಡಿದೆ. ಮತ್ತೆ ಬಿಡಿಸಿ ಹೇಳಬೇಕಾ ಏನು ಹೇಳಿದೆ ಅಂತ? ನಿಮ್ಗೆ ಗೊತ್ತಿರುತ್ತೆ ಏನು ಹೇಳಿದೆ ಅಂತ, ಬಟ್ ಸ್ಟಿಲ್ ಹೇಳ್ತೀವಿ ಕೇಳಿ. ಇರಾನ್ನಲ್ಲಿನ ಬೆಳವಣಿಗೆಗಳನ್ನು ನಾವು ಹತ್ತಿರದಿಂದ ಮಾನಿಟರ್ ಮಾಡ್ತಾ ಇದ್ದೀವಿ. ಆ್ಯಕ್ಚುಲಿ ಎಲ್ಲ ಬೇರೆ ಡೆವಲಪ್ಮೆಂಟಿಗೆ ಹೇಳಿದ್ದನ್ನೇ ಕಾಪಿ ಕಟ್ ಮಾಡಿ ಹಾಕಿದರೂ ಸಾಕಿತ್ತು, ಬಟ್ ಇನ್ನೊಂದ್ಸಲ ಹೇಳ್ತೀವಿ ಕೇಳಿ. ನಾವು ಇರಾನ್ ಬೆಳವಣಿಗೆಗಳನ್ನು ಹತ್ತಿರದಿಂದ ಮಾನಿಟರ್ ಮಾಡ್ತಾ ಇದ್ದೀವಿ. 10,000 ಭಾರತೀಯರಿದ್ದಾರೆ. ಅಡ್ವೈಸರಿ ಜಾರಿ ಮಾಡಿದ್ದೀವಿ ಅಂತ ಭಾರತದ ವಿದೇಶಾಂಗ ಇಲಾಖೆ ಹೇಳಿದೆ. ಆ ಕಡೆಗೆ ಸೂಪರ್ ಪವರು ಅಲ್ಲ, ಈ ಕಡೆಗೆ ದುರ್ಬಲನೂ ಅಲ್ಲ, ಮಧ್ಯದಲ್ಲಿ ಸಿಕ್ಕಾಕೊಂಡಿರೋ ರಾಷ್ಟ್ರಗಳ ಕಥೆ ಇದು. ಹಾಗಂತ ನಾವು ನಮ್ಮ ರಾಷ್ಟ್ರವನ್ನು ಲೇವಡಿ ಮಾಡ್ತಾ ಇಲ್ಲ. ನಾವು ಇನ್ನೂ ಎಲ್ಲಿಗೆ ತಲುಪಬೇಕು ಅನ್ನೋ ಹಂಬಲ ನಮ್ಮ ಒಳಗಡೆ ಇದೆ, ಆಸೆ ಇದೆ. ನಮಗೇನಿದೆ, ನಮ್ಮ ರಾಷ್ಟ್ರವನ್ನು ಎಲ್ಲಿ ನೋಡೋಕೆ ಬಯಸ್ತೀವಿ ಅನ್ನೋ ಆಸೆಯಿಂದ ಹತಾಶೆಯನ್ನು ವ್ಯಕ್ತಪಡಿಸ್ತಿರೋದು. ಏನೋ ಪಾಕಿಸ್ತಾನಕ್ಕೆ ಅಲ್ಲಿನ ರಕ್ಷಣಾ ಸಚಿವರ ಕೆಡ್ಡ ತೋಡೋ ಥರ ಕಾಣಿಸ್ತಾ ಇದೆ. ಈಗ ಇಸ್ರೇಲ್ ವಿರುದ್ಧ ಪಾಕ್ ಡಿಫೆನ್ಸ್ ಮಿನಿಸ್ಟರ್ ಖ್ವಾಜಾ ಆಸಿಫ್ ದೊಡ್ಡ ಹೇಳಿಕೆ ಕೊಟ್ಟಿದ್ದಾರೆ. ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹುರನ್ನ ಕಿಡ್ನಾಪ್ ಮಾಡಬೇಕು, ಟರ್ಕಿ ಈ ಕೆಲಸ ಮಾಡಬಹುದು ಅಂತ ಹೇಳಿದ್ದಾರೆ. ಪಾಕ್ನ ಜಿಯೋ ಟಿವಿಗೆ ಕೊಟ್ಟ ಇಂಟರ್ವ್ಯೂನಲ್ಲಿ ಆನ್ ಏರ್ ಈ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನೆತನ್ಯಾಹು ಮನುಕೂಲ ಕಂಡ ಕೆಟ್ಟ ಕ್ರಿಮಿನಲ್. ವೆನೆಜುವೆಲಾದ ಅಧ್ಯಕ್ಷ ಮಡುರೋನನ್ನು ಎತ್ತಾಕೊಂಡು ಹೋಯ್ತೋ ಹಾಗೆ ನೆತನ್ಯಾಹುರನ್ನು ಕೂಡ ಹೊತ್ಕೊಂಡು ಹೋಗಬೇಕು. ಟರ್ಕಿ ನೆತನ್ಯಾಹು ಅವರನ್ನು ಅಪಹರಿಸಬಹುದು, ಅದಕ್ಕಾಗಿ ಪಾಕ್ ಜನ ಪ್ರಾರ್ಥನೆ ಮಾಡ್ತಿದ್ದಾರೆ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಈ ಇಂಟರ್ವ್ಯೂ ವೇಳೆ ನೆತನ್ಯಾಹುಗೆ ಸಪೋರ್ಟ್ ಮಾಡೋರ ಬಗ್ಗೆ ಅಂದರೆ ಅಮೆರಿಕದ ಬಗ್ಗೆ ಕೂಡ ಖ್ವಾಜಾ ಮಾತನಾಡೋಕೆ ಹೋದರು. ಆದರೆ ಪಾಕ್ ಆ್ಯಂಕರ್ ಹಮೀದ್ ಮೀರ್ ತಕ್ಷಣ ಖ್ವಾಜಾ ಬಾಯಿ ಮುಚ್ಚಿಸಿದ್ದಾರೆ. ತೀವ್ರ ಚರ್ಚೆಗೆ ಗ್ರಾಸವಾಗಿದೆ. ಯಾಕಂದರೆ ಖ್ವಾಜಾ ಪಾಕಿಸ್ತಾನದಲ್ಲಿ ಅಧಿಕೃತವಾಗಿ ಸರ್ಕಾರ ನಡೆಸ್ತಿರೋ ನಾಯಕ, ಅದರಲ್ಲೂ ರಕ್ಷಣಾ ಮಂತ್ರಿ. 3 ಕಾಸಿನ ಕಿಮ್ಮತ್ತಿಲ್ಲ ಅವರಿಗೆ. ಎಷ್ಟು ದಿನ ಪಾಕಿಸ್ತಾನವನ್ನು ಇಸ್ರೇಲ್ ದೂರದ ಶತ್ರು, ಅಂದರೆ ತುರ್ತು ಅಪಾಯ ಇಲ್ಲ ಅಂತ ಭಾವಿಸಿತ್ತು. ಆದರೆ ಈಗ ಇಸ್ರೇಲ್ನ ರಾಷ್ಟ್ರೀಯ ಭದ್ರತೆಗೆ ಪಾಕ್ ನೇರ ಸವಾಲು ಹಾಕ್ತಾ ಇದೆ. ಅಷ್ಟೇ ಅಲ್ಲ, ಇತ್ತೀಚೆಗೆ ಪಾಕ್ ಇಸ್ರೇಲನ್ನು ಸುತ್ತುವರಿಯೋಕೆ ಪ್ಲಾನ್ ಮಾಡ್ತಿದೆ. ಒಂದು ಕಡೆ ಲಿಬಿಯಾದಲ್ಲಿ, ಅಂದರೆ ಮೆಡಿಟರೇನಿಯನ್ ಸಮುದ್ರದಲ್ಲಿ ಅಲ್ಲಿನ ಸೇನೆಗೆ ಆಯುಧ ಕೊಡೋಕೆ ಮುಂದಾಗಿದೆ. $2 ಬಿಲಿಯನ್ ಮೊತ್ತದ ಅಗ್ರಿಮೆಂಟ್. ಹಾಗೆ ಟರ್ಕಿ ಜೊತೆಗೂ ಪಾಕ್ ಸಂಬಂಧ ಗಟ್ಟಿ ಮಾಡ್ತಿದೆ. ಜೋರ್ಡನ್ ಪಾಕ್ ಸಂಬಂಧವೂ ಚೆನ್ನಾಗಿದೆ. ಇತ್ತ ಸುಡಾನ್ ಮಿಲಿಟರಿಗೂ ಪಾಕ್ ಆಯುಧ ಕೊಡ್ತಾ ಇದೆ. ಹಾಗೆ ಗಾಜಾದಲ್ಲೂ ಕೂಡ ತನ್ನ ಸೇನೆ ಇಡೋಕೆ ಪಾಕ್ ಮುಂದಾಗಿದೆ. ಹೀಗಾಗಿ ಇಸ್ರೇಲ್ ವಿಚಾರದಲ್ಲಿ ಪಾಕ್ ದುಸ್ಸಾಹಸ ಮಾಡ್ತಿದೆ ಅನ್ನೋದು ಅನೇಕರ ವಾದ. ಇದರ ನಡುವೆ ಪಾಕ್ನ ಡಿಫೆನ್ಸ್ ಮಿನಿಸ್ಟರ್ ಈ ರೀತಿ ಹೇಳಿಕೆ ಕೊಟ್ಟಿರೋದು. ಇದಕ್ಕೇನಾಗಿದೆ ಗೊತ್ತಾ? ಈಗ ಭಾರತದಲ್ಲಿರೋ ಇಸ್ರೇಲ್ ರಾಯಭಾರಿ ಒಂದು ಇಂಟ್ರೆಸ್ಟಿಂಗ್ ಹೇಳಿಕೆ ಕೊಟ್ಟಿದ್ದಾರೆ. ಗಾಜಾದಲ್ಲಿ ಪಾಕ್ ಸೇನೆ ನಿಯೋಜನೆಯ ಪ್ರಸ್ತಾವನೆಯನ್ನು ನಾವು ಒಪ್ಪಲ್ಲ, ಇದರಿಂದ ನಮಗೆ ತೃಪ್ತಿ ಇಲ್ಲ. ನಾವು ತುಂಬ ನಂಬುವಂಥ ರಾಷ್ಟ್ರಗಳೊಂದಿಗೆ ಮಾತ್ರ ವ್ಯವಹಾರ ಮಾಡ್ತೀವಿ, ಪಾಕ್ ಸೇನೆ ಬರೋದು ಒಪ್ಪಲ್ಲ ಅಂತ ಹೇಳೋ ಮೂಲಕ ಅವ್ರು ನಾವು ನಂಬಲ್ಲ ಅಂತ ಇಸ್ರೇಲ್ ರಾಯಭಾರಿ ರುವೆನ್ ಅಜರ್ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಪಾಕ್ನ ಲಷ್ಕರ್ ಮತ್ತು ಜೈಷ್ ಉಗ್ರ ಸಂಘಟನೆಗಳೊಂದಿಗೆ ಹಮಸ್ನ ಸಂಬಂಧ ವೃದ್ಧಿಯನ್ನು ನಾವು ಮಾನಿಟರ್ ಮಾಡ್ತಾ ಇದ್ದೀವಿ, ಇದರಿಂದ ನಮಗೆ ಕಳವಳ ಇದೆ ಅಂತ ಹೇಳಿದ್ದಾರೆ. ಹಾಗೆ ಹಮಸ್ ಅನ್ನು ಸಂಪೂರ್ಣವಾಗಿ ನಿರ್ನಾಮ ಮಾಡುವವರೆಗೂ ಕೂಡ ಗಾಜಾಗೆ ಯಾವುದೇ ಪರಿಹಾರದ ವ್ಯವಸ್ಥೆ ಮಾಡೋಕೆ ಸಾಧ್ಯ ಇಲ್ಲ. ಹಮಸ್ ವಿರುದ್ಧ ಬಡಿದಾಡಲ್ಲ ಅನ್ನೋ ರಾಷ್ಟ್ರಗಳನ್ನು ಇಂಟರ್ನ್ಯಾಷನಲ್ ಸ್ಟೆಬಿಲೈಸೇಷನ್ ಫೋರ್ಸ್ ISFಗೆ ಸೇರಿಸೋಕೆ ಆಗಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ಈ ಮೂಲಕ ಪಾಕ್ ಸೇನೆಯ ಗಾಜಾ ಕನಸನ್ನು ಇಸ್ರೇಲ್ ನೇರ ತಳ್ಳಿ ಹಾಕಿದೆ. ಜೊತೆಗೆ ನಾವು ಹಮಸ್ ಮತ್ತು ಪಾಕ್ ಉಗ್ರಗಾಮಿಗಳನ್ನು ಕೂಡ ಮಾನಿಟರ್ ಮಾಡ್ತಾ ಇದ್ದೀವಿ ಅನ್ನೋ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಏನೋ ಈಜಿಪ್ಟ್ ಮತ್ತು ಇಸ್ರೇಲ್ ನಡುವೆ ದೊಡ್ಡ ಉದ್ವಿಗ್ನತೆ ಎದ್ದಿದೆ. ಈಜಿಪ್ಟ್ ನೌಕೆ ಯಾವುದೇ ಪರ್ಮಿಷನ್ ಇಲ್ಲದೆ ನಮ್ಮ ಜಲಗಡಿ ದಾಟಿದೆ ಅಂತ ಇಸ್ರೇಲ್ ನೇವಿ ಗುಂಡಿನ ದಾಳಿ ಮಾಡಿದೆ. ನಮ್ಮ ಜಲ ಪ್ರದೇಶಕ್ಕೆ ಬರಬೇಡಿ ಅಂತ ಹೇಳಿದ್ರೂ ಈಜಿಪ್ಟ್ ನೌಕೆ ಬಂತು. ಹೀಗಾಗಿ ವಾರ್ನಿಂಗ್ ಶಾಟ್ಸನ್ನು ಫೈರ್ ಮಾಡಿದ್ವಿ. ಇದರಿಂದ ನೌಕೆ ತನ್ನ ದಿಕ್ಕನ್ನು ಬದಲಿಸಿ ವಾಪಸ್ ಆಯಿತು ಅಂತ ಇಸ್ರೇಲಿ ಸೇನೆ ಹೇಳಿದೆ. ಮತ್ತೊಂದು ಕಡೆ ಇಸ್ರೇಲ್ ಲೆಬನಾನ್ಗೆ ನುಗ್ಗಿ ದಾಳಿ ಮಾಡಿದೆ. ಹೆಜ್ಬುಲ್ಲಾಗಳ ಇನ್ಫ್ರಾಸ್ಟ್ರಕ್ಚರ್ಗಳನ್ನು ಟಾರ್ಗೆಟ್ ಮಾಡಿ ಸ್ಟ್ರೈಕ್ ಮಾಡಿದೆ. ಸದ್ಯ ಸಾವು ನೋವುಗಳಾಗಿರೋ ಬಗ್ಗೆ ಯಾವುದೇ ಮಾಹಿತಿ ಬಂದಿಲ್ಲ. ಹೆಜ್ಬುಲ್ಲಾಗಳ ಆಯುಧ ಸಂಗ್ರಹಗಾರ ಮತ್ತು ಆಯುಧ ತಯಾರಿಕಾ ಘಟಕಗಳ ಮೇಲೆ ದಾಳಿ ಮಾಡಿದ್ದೀವಿ ಅಂತ ಇಸ್ರೇಲಿ ಸೇನೆ ಸ್ಟೇಟ್ಮೆಂಟ್ ರಿಲೀಸ್ ಮಾಡಿದೆ. ಲಾಂಚ್ ಸೈಟ್ಗಳು, ರಾಕೆಟ್ ಲಾಂಚರ್ಸ್ ಮತ್ತು ಮಿಲಿಟರಿ ಸ್ಟ್ರಕ್ಚರ್ಗಳನ್ನು ನಾಶ ಮಾಡಿದ್ದೀವಿ ಎಂದಿದೆ. ಮತ್ತೊಂದು ಕಡೆ ಆಂತರಿಕ ಸಂಘರ್ಷದಲ್ಲಿರೋ ಸುಡಾನ್ಗೆ ಭಾರಿ ಪ್ರಮಾಣದ ಆಯುಧ ಕೊಡೋಕೆ ಪಾಕ್ ಮುಂದಾಗಿದೆ.
ಸುಮಾರು $1.5 ಬಿಲಿಯನ್ ಮೌಲ್ಯದ ಈ ಡೀಲ್ ಫೈನಲ್ ಹಂತಕ್ಕೆ ಬಂದಿದೆ ಅಂತ ರಾಯ್ಟರ್ಸ್ ರಿಪೋರ್ಟ್ ಮಾಡಿದೆ. ಅಲ್ಲಿನ ಅರೆ ಸೇನಾ ಪಡೆ ಜೊತೆಗೆ ಹೋರಾಡ್ತಿರೋ ಸುಡಾನ್ ಸೇನೆಗೆ ಈ ಆಯುಧ ಹೋಗುತ್ತೆ. ಇದರಲ್ಲಿ 200ಕ್ಕೂ ಅಧಿಕ ಡ್ರೋನ್, 10ಕ್ಕೂ ಅಧಿಕ ಕಾರಕೋರಂ 8 ಲೈಟ್ ಅಟ್ಯಾಕ್ ಹೆಲಿಕಾಪ್ಟರ್ ಮತ್ತು ಮಾಡರ್ನ್ ಏರ್ ಡಿಫೆನ್ಸ್ ಸಿಸ್ಟಮ್, JF-17 ಫೈಟರ್ ಜೆಟ್ಸ್ ಮತ್ತು ಮುಶಾಕ್ ಟ್ರೈನಿಂಗ್ ಏರ್ ಕ್ರಾಫ್ಟ್ ಇರ್ತವೆ. ಈ ಮಹತ್ವದ ಡೀಲ್ಗೆ ಪಾಕ್ನ ಅರಬ್ ಬ್ರದರ್ ಸೌದಿ ಅರೇಬಿಯಾ ಹಣ ಕೊಡುತ್ತೆ. ಸುಡಾನ್ ಸೇನೆಯನ್ನ ಬಲಿಷ್ಠ ಮಾಡೋಕೆ ಸೌದಿ ಈ ಹಣ ಸಹಾಯ ಮಾಡ್ತಿದೆ. ಹಾಗೆ ರ್ಯಾಪಿಡ್ ಸಪೋರ್ಟ್ ಫೋರ್ಸಸ್ ಅನ್ನೋ ಅರೆ ಸೇನಾ ಪಡೆಗೆ UAE ಆಯುಧ ಕೊಡ್ತಾ ಇದೆ. ಸೊ ಅದಕ್ಕೆ ಕೌಂಟರ್ ಕೊಡೋಕೆ ಸೌದಿ, ಪಾಕ್ ಇಬ್ರು ಸೇರ್ಕೊಂಡು ಈ ಕೆಲಸ ಮಾಡ್ತಿದ್ದಾರೆ. ಇತ್ತ ನಾರ್ತ್ ಕೊರಿಯಾ ಮತ್ತು ಸೌತ್ ಕೊರಿಯಾ ನಡುವೆ ಉದ್ವಿಗ್ನತೆ ಭುಗಿಲೆತ್ತಿದೆ. ನಮ್ಮ ಗಡಿ ಪ್ರದೇಶದಲ್ಲಿ ಸೌತ್ ಕೊರಿಯಾ ಡ್ರೋನ್ ಹರಿಬಿಟ್ಟಿದೆ ಅಂತ ನಾರ್ತ್ ಕೊರಿಯಾ ಹೇಳಿದೆ. ಇದರಿಂದ ನಮ್ಮ ಸಾರ್ವಭೌಮತ್ವಕ್ಕೆ ಧಕ್ಕೆಯಾಗಿದೆ. ದಕ್ಷಿಣ ಕೊರಿಯಾದ ಎಂಜಿಯಾನ್ ನಗರದ ದ್ವೀಪದಿಂದ ಈ ಡ್ರೋನ್ ಹಾರಿಸಲಾಗಿತ್ತು. ನಮ್ಮ ವಾಯು ಪ್ರದೇಶಕ್ಕೆ ಬರ್ತಿದ್ದ ಹಾಗೆ ಇದನ್ನು ಹೊಡೆದು ಹಾಕಲಾಯಿತು. ಈ ಡ್ರೋನ್ನಲ್ಲಿ ಸರ್ವೆಲೆನ್ಸ್ ಕ್ಯಾಮೆರಾಗಳನ್ನು ಅಳವಡಿಸಲಾಗಿತ್ತು. ನಮ್ಮ ಸೇನಾ ಮೂಲಸೌಕರ್ಯಗಳನ್ನು ರೆಕಾರ್ಡ್ ಮಾಡಿಕೊಳ್ಳೋಕೆ ಡ್ರೋನ್ ಹಾರಿಸಲಾಗಿದೆ ಅಂತ ಕಿಮ್ ಸೇನೆ ಹೇಳಿದೆ. ಇದಕ್ಕೆ ನಾವು ಪ್ರತಿಕಾರ ಹೇಳ್ತೀವಿ ಅಂತ ಭರಿಸಿದೆ. ದಕ್ಷಿಣ ಕೊರಿಯಾದ ಈ ಕ್ರಮ ಅನ್ಪಾರ್ಡನಬಲ್ ಹೆಸ್ಟೀರಿಯಾ ಅಂದರೆ ಕ್ಷಮಿಸಲಾಗದ ಉನ್ಮಾದ ಉದ್ವಿಗ್ನತೆ. ಈ ದಕ್ಷಿಣ ಕೊರಿಯಾದ ಉನ್ಮತ್ತ ಸೈನಿಕರಿಗೆ ಪಾಠ ಕಲಿಸ್ತೇವೆ, ನಿಮ್ಮ ಯುದ್ಧ ದಾಹಕ್ಕೆ ಬೆಲೆ ತೆರಲೇಬೇಕು ಅಂತ ಕಿಮ್ ಜಾಂಗ್ ಉನ್ ಘರ್ಜಿಸಿದ್ದಾರೆ. ಇನ್ನು ಸ್ನೇಹಿತರೆ, ಪುರಿ ಜಗನ್ನಾಥ, ಕೋನಾರ್ಕ, ಬಿರಾಜದೇವಿ ಶಕ್ತಿಪೀಠ 4 ದಿನಗಳ ಅದ್ಭುತ ಪ್ರವಾಸ 7 ಸೈನ್ಸ್ ಟೂರಿಸಂನೊಂದಿಗೆ. ಡೀಟೇಲ್ಸ್ ಇಲ್ಲಿದೆ, ಆಸಕ್ತರು ಕಾಲ್ ಮಾಡಿ. ಇನ್ನು ಅಮೆರಿಕ ಅಧ್ಯಕ್ಷ ಟ್ರಂಪ್ ರಷ್ಯಾ ತೈಲ ಖರೀದಿ ರಾಷ್ಟ್ರಗಳ ಮೇಲೆ 500% ಟ್ಯಾರಿಫ್ ಏರೋ ಬಿಲ್ಗೆ ಅಪ್ರೂವಲ್ ಕೊಟ್ಟಿದ್ರು. ಈ ವಿಚಾರ ಅಮೆರಿಕದ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿತ್ತು. ಈಗ ಅಮೆರಿಕದ ಸುಪ್ರೀಂ ಕೋರ್ಟ್ ಟ್ಯಾರಿಫ್ ಮೇಲಿನ ತೀರ್ಪನ್ನ ವಿಳಂಬ ಮಾಡಿದೆ. ಯಾವುದೇ ತೀರ್ಪನ್ನ ಕೊಟ್ಟಿಲ್ಲ. ಹೀಗಾಗಿ ಜಗತ್ತಿನ ಹೂಡಿಕೆದಾರರ ಕಣ್ಣು ಅಮೆರಿಕದ ಸುಪ್ರೀಂ ಕೋರ್ಟ್ ಕಡೆಗೆ ತಿರುಗಿದೆ. ಭಾರತದ ಮಾರ್ಕೆಟ್ನಲ್ಲೂ ಕೂಡ ಒತ್ತಡ ಹಾಗೇ ಇದೆ. ಜಾಗತಿಕ ಅನಿಶ್ಚಿತತೆ ಕೂಡ ಕಂಟಿನ್ಯೂ ಆಗಿದೆ. ಒಂದು ವೇಳೆ ಸುಪ್ರೀಂ ಕೋರ್ಟ್ ಟ್ರಂಪ್ನ ಟ್ಯಾರಿಫ್ ಅನ್ನ ರದ್ದು ಮಾಡಿದ್ರೂ ಕೂಡ ಟ್ರಂಪ್ ಆಡಳಿತ ಆಲ್ಟರ್ನೇಟಿವ್ ಲೀಗಲ್ ರೂಟ್ಗಳಿಂದ ಮತ್ತೆ ಟ್ಯಾರಿಫ್ ಹಿಡ್ಕೊಂಡು ದೆವ್ವದ ಥರ ಬರಬಹುದು ಅನ್ನೋ ಲೆಕ್ಕಾಚಾರವನ್ನ ಎಕ್ಸ್ಪರ್ಟ್ಗಳು ಹೇಳ್ತಿದ್ದಾರೆ. ಕೋರ್ಟ್ ತೀರ್ಪಿಗಿಂತಲೂ ಮಾತುಕತೆ ಮಾಡಿ ಟ್ಯಾರಿಫ್ ಅನ್ನ ಕಮ್ಮಿ ಮಾಡಿಕೊಳ್ಳೋದು ಒಳ್ಳೆಯದು ಅಂತಿದ್ದಾರೆ. ಏನೋ ಟ್ಯಾರಿಫ್ ಕುರಿತಾಗಿ ಅಮೆರಿಕದ ಸುಪ್ರೀಂ ಕೋರ್ಟ್ ಜನವರಿ 14ಕ್ಕೆ ಮತ್ತೆ ವಿಚಾರಣೆ ನಡೆಸುತ್ತೆ. ಏನೋ ಟ್ರಂಪ್ರ ಟ್ಯಾರಿಫ್ ತೂಗುಗತ್ತಿ ಭಾರತದ ಮೇಲೆ ಬೀಸ್ತಿರೋ ನಡುವೆನೆ ಅಮೆರಿಕದ ರಾಯಭಾರಿ ಸರ್ಗಿ ಗೋರ್ ಭಾರತಕ್ಕೆ ಬಂದಿಳಿದಿದ್ದಾರೆ. ಟ್ರಂಪ್ ಮತ್ತು ಟ್ರಂಪ್ ಆಡಳಿತದ ಕೆಲ ನಾಯಕರು ಭಾರತದ ಮೇಲೆ ಹಲ್ಲು ಕಡಿತಾ ಇದ್ರೆ ಸರ್ಗಿ ಗೋರ್ ಭಾರತಕ್ಕೆ ಬರ್ತಿದ್ದ ಹಾಗೆ ಇಂಟ್ರೆಸ್ಟಿಂಗ್ ಟ್ವೀಟ್ ಮಾಡಿದ್ದಾರೆ. ಭಾರತಕ್ಕೆ ಬಂದಿದ್ದು ಅದ್ಭುತ, ಮರಳಿ ಬಂದಿರೋದು ನಮ್ಮ 2 ರಾಷ್ಟ್ರಗಳ ನಡುವೆ ಅದ್ಭುತ ಅವಕಾಶಗಳಿವೆ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಏನು ಅದ್ಭುತ ಮಾಡ್ತಾರೆ ಅಂತ ಹೇಳಿಲ್ಲ ಇನ್ನೊಂದು. ಏನೋ ರಷ್ಯಾ ತೈಲ ಖರೀದಿ ಮಾಡಬೇಡಿ ಅಂತಿರೋ ಅಮೆರಿಕ ಈಗ ಭಾರತಕ್ಕೆ ವೆನೆಜುವೆಲಾ ತೈಲ ಖರೀದಿಸೋಕೆ ಅವಕಾಶ ಕೊಡುತ್ತೆ ಅನ್ನೋ ಮಾಹಿತಿ ಇದೆ. ಅದು ಕೂಡ ಅಮೆರಿಕನ್ ಕಂಟ್ರೋಲ್ಡ್ ಫ್ರೇಮ್ವರ್ಕ್ ನಡಿ ಅವಕಾಶ ಅಂತ ಟ್ರಂಪ್ ಆಡಳಿತದ ಅಧಿಕಾರಿಗಳಿಂದ ಈ ಮಾಹಿತಿ ಬಂದಿದೆ. ಮುಖೇಶ್ ಅಂಬಾನಿಯವರ ರಿಲಯನ್ಸ್ ಕೂಡ ವೆನೆಜುವೆಲಾದ ತೈಲ ಖರೀದಿಗಾಗಿ ಅಮೆರಿಕದ ಪರ್ಮಿಷನ್ ಕೇಳ್ತಾ ಇದೆ ಅಂತ ರಾಯ್ಟರ್ಸ್ ರಿಪೋರ್ಟ್ ಮಾಡಿದೆ. ರಿಲಯನ್ಸ್ ಕಂಪನಿ ಪ್ರತಿನಿಧಿಗಳು ಅಮೆರಿಕದ ಸ್ಟೇಟ್ ಮತ್ತು ಟ್ರೆಜರಿ ಡಿಪಾರ್ಟ್ಮೆಂಟ್ ನೊಂದಿಗೆ ಡಿಸ್ಕಸ್ ಮಾಡ್ತಿದ್ದಾರೆ. ಯಾಕಂದ್ರೆ ಇವರ ಜಾಮ್ನಗರ್ ರಿಫೈನರಿ ಇದೆಯಲ್ಲ, ಅವರ ಹತ್ರ ಸಾಮರ್ಥ್ಯ ಇದೆ. ವೆನೆಜುವೆಲಾದ ದಪ್ಪ ಗಾಢ ತೈಲವನ್ನು ಸಂಸ್ಕರಿಸೋ ಎಬಿಲಿಟಿ ಇದೆ. ಹಾಗಾಗಿ ಈ ನಡುವೆ ಟ್ರಂಪ್ ಕೂಡ ಜಾಗತಿಕ ತೈಲ ಕಂಪನಿಗಳ ಎಕ್ಸಿಕ್ಯೂಟಿವ್ಗಳೊಂದಿಗೆ ಮೀಟಿಂಗ್ ಮಾಡಿದ್ದಾರೆ. ವೆನೆಜುವೆಲಾದಲ್ಲಿ $100 ಬಿಲಿಯನ್ ಹೂಡಿಕೆ ಮಾಡಿ ಅಂತ ಒತ್ತಾಯಿಸಿದ್ದಾರೆ. ಎಕ್ಸಾನ್ ಮೊಬೈಲ್, ಕೊನೋಕೋ ಫಿಲಿಪ್ಸ್, ಚವ್ರಾನ್ ಕಾರ್ಪ್ ಸೇರಿ ಹಲವು ಕಂಪನಿಗಳೊಂದಿಗೆ ಡಿಸ್ಕಸ್ ಮಾಡಿದ್ದಾರೆ. ಕೆಲ ಕಂಪನಿಗಳು ವೆನೆಜುವೆಲಾದಲ್ಲಿ ಹೂಡಿಕೆ ಮಾಡೋಕೆ ಆಸಕ್ತಿಯನ್ನು ತೋರಿಸೋಕೆ ಶುರು ಮಾಡಿದ್ದಾರೆ ಅಂತ. ಆರಂಭದಲ್ಲಿ ಹೋಗೋದಿಲ್ಲ ಅಂತಿದ್ರು, ಈಗ ಮನಸ್ಸು ಮಾಡ್ತಿದ್ದಾರೆ ಅಂತ. ನೋಡಬೇಕು, ಇನ್ನೂ ಕೂಡ ಕ್ಲಾರಿಟಿ ಇಲ್ಲ. ಇನ್ನು ಭಾರತದ ವಿದೇಶಾಂಗ ಸಚಿವ ಎಸ್ ಜಯಶಂಕರ್ ಅಮೆರಿಕದಲ್ಲಿ ಬರೋಬ್ಬರಿ 670 ಕಿಲೋಮೀಟರ್ ಕಾರಲ್ಲೇ ಜರ್ನಿ ಮಾಡಿರೋ ವಿಚಾರ ಬೆಳಕಿಗೆ ಬಂದಿದೆ. ಅಮೆರಿಕದ ಸ್ಟೇಟ್ ಡಿಪಾರ್ಟ್ಮೆಂಟ್ ಇದರ ಬಗ್ಗೆ ಮಾಹಿತಿ ಕೊಟ್ಟಿದೆ. ಕಳೆದ ನವೆಂಬರ್ನಲ್ಲಿ ಜಯಶಂಕರ್ ಕೆನಡಾ ಪ್ರವಾಸ ಮಾಡಿದ್ದಾಗ ಅಲ್ಲಿ ಮೀಟಿಂಗ್ ನಡೆಸಿ ನಂತರ ನ್ಯೂಯಾರ್ಕ್ನಲ್ಲಿರೋ ವಿಶ್ವಸಂಸ್ಥೆಯ ಸೆಕ್ರೆಟರಿ ಜನರಲ್ ಆಂಟೋನಿಯೋ ಗುಟೆರಸ್ ಅವ್ರನ್ನ ಮೀಟ್ ಆಗಬೇಕಾಗಿತ್ತು. ಆ ಟೈಮ್ನಲ್ಲಿ ಅಮೆರಿಕದಾದ್ಯಂತ ಗವರ್ಮೆಂಟ್ ಶಟ್ ಡೌನ್ ಇದ್ದಿದ್ದರಿಂದ ಕಮರ್ಷಿಯಲ್ ವಿಮಾನಗಳು ಹಾರಾಟ ನಡೆಸಿರಲಿಲ್ಲ. ಹೀಗಾಗಿ ಅಮೆರಿಕನ್ ಅಧಿಕಾರಿಗಳು ರೋಡ್ ಮೂಲಕವೇ ಜೈಶಂಕರ್ರನ್ನ ಕರ್ಕೊಂಡು ಹೋಗೋಕೆ ಪ್ಲಾನ್ ಮಾಡಿದ್ರು. ಕೆನಡಾ ಬಾರ್ಡರ್ ಬಳಿಯ ಲೂಯಿಸ್ಟನ್ ಕ್ವೀನ್ಸ್ಟನ್ ಸೇತುವೆ ಅಲ್ಲಿ ಪಿಕಪ್ ಮಾಡಿ ಅಲ್ಲಿಂದ ಬರೋಬ್ಬರಿ 670 ಕಿಲೋಮೀಟರ್ ಅಂದ್ರೆ 416 ಮೈಲಿ ನ್ಯೂಯಾರ್ಕ್ಗೆ ಭಾರತದ ಫಾರಿನ್ ಮಿನಿಸ್ಟರ್ನ ಬೈ ರೋಡ್ ಡ್ರೈವ್ ಮಾಡ್ಕೊಂಡು ಕರ್ಕೊಂಡು ಹೋಗಿದ್ದಾರೆ. 7 ಗಂಟೆ ಕಾಲ ಜೈಶಂಕರ್ ಅವ್ರನ್ನ ರೋಡ್ನಲ್ಲಿ ಡ್ರೈವ್ ಮಾಡ್ಕೊಂಡು ಕರ್ಕೊಂಡು ಹೋಗಿದ್ದಾರೆ. ಈ ಆಪರೇಷನ್ಗಾಗಿ 27 ಜನ ಸ್ಪೆಷಲ್ ಏಜೆಂಟ್ಸ್ ಅನ್ನ ಕೂಡ ಅಮೆರಿಕ ನಿಯೋಜನೆ ಮಾಡಿತ್ತು. ಸ್ಫೋಟಕ ನಿಷ್ಕ್ರಿಯ ದಳ ಸೇರಿದಂತೆ ಹೈ ಸೆಕ್ಯೂರಿಟಿಯೊಂದಿಗೆ ಕರ್ಕೊಂಡು ಹೋಗಲಾಗಿತ್ತು. ಆದರೆ ಟೈಮ್ ಫಾರಿನ್ ಮಿನಿಸ್ಟರ್ಗೆ ರೋಡಲ್ಲಿ 7 ಗಂಟೆ ಕಳಿಬೇಕು ಅಂದರೆ ಎಷ್ಟು ವ್ಯಾಲ್ಯೂಬಲ್ ಟೈಮ್ ಇದು. ಅಮೆರಿಕ ಈ ರೀತಿ ಮಾಡಿದೆ ನಮ್ಮ ಫಾರಿನ್ ಮಿನಿಸ್ಟರ್ಗೆ. ಇನ್ನು ಆಕ್ರಮಿತ ಕಾಶ್ಮೀರದ ಶಾಕ್ಸ್ಗಾಮ್ ಕಣಿವೆ ಪ್ರದೇಶದಲ್ಲಿ ಚೀನಾ ಮಾಡ್ತಿರೋ ಕಾಮಗಾರಿಗಳಿಗೆ ಭಾರತ ವಿರೋಧಿಸಿದೆ.
ಅದು ಭಾರತದ ಭೂಮಿ ಆಗಿರೋದ್ರಿಂದ ತನ್ನ ಹಿತಾಸಕ್ತಿಗಳನ್ನು ಕಾಪಾಡಿಕೊಳ್ಳೋಕೆ ಭಾರತಕ್ಕೆ ಹಕ್ಕಿದೆ, ಕ್ರಮ ತಗೊಳ್ಳುತ್ತೆ. ನಮ್ಮ ಹಕ್ಕು, ಅದು ಭಾರತದ ಭೂಭಾಗ ಅಂತ ವಿದೇಶಾಂಗ ಇಲಾಖೆ ವಕ್ತಾರ ರಣಧೀರ್ ಜೈಸ್ವಾಲ್ ಹೇಳಿದ್ದಾರೆ. ಯಾವಾಗಲೂ ಇದನ್ನೇ ಹೇಳ್ತಿದ್ದಾರೆ ಎಷ್ಟೋ ವರ್ಷಗಳಿಂದ. ಅದೇನು ಕ್ರಮ ತಗೊಳ್ತಾರೋ ಗೊತ್ತಿಲ್ಲ. ಗ್ರೌಂಡ್ ರಿಯಾಲಿಟಿಯನ್ನು ಬದಲಾಯಿಸೋ ಪ್ರಯತ್ನಗಳ ವಿರುದ್ಧ ನಾವು ನಿರಂತರವಾಗಿ ಪ್ರತಿಭಟಿಸ್ತಾ ಇರ್ತೀವಿ. ಅದು ಮಾಡ್ತಿದ್ದಾರೆ ಅದನ್ನು ಹೇಳಿದ್ದಾರೆ. 1963 ಸೋ ಕಾಲ್ಡ್ ಚೀನಾ ಪಾಕಿಸ್ತಾನ್ ಬೌಂಡ್ರಿ ಅಗ್ರಿಮೆಂಟ್ ಅನ್ನು ನಾವು ಒಪ್ಕೊಂಡಿಲ್ಲ. ಈ ಒಪ್ಪಂದ ಕಾನೂನು ಬಾಹಿರ ಮತ್ತು ಯಾವುದೇ ಮಾನ್ಯತೆ ಇಲ್ಲ. ಭಾರತದ ಭೂಭಾಗದಲ್ಲಿ ಹಾದು ಹೋಗೋ ಸೋ ಕಾಲ್ಡ್ ಚೀನಾ ಪಾಕಿಸ್ತಾನ ಎಕನಾಮಿಕ್ ಕಾರಿಡಾರ್ ಅನ್ನು ನಾವು ಒಪ್ಪಲ್ಲ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಸರಿ, ಅದನ್ನು ತಡೆಯಕ್ಕೆ ಏನು ಮಾಡ್ತೀರಿ? ತಗೊಳ್ಳೋ ಹಕ್ಕು ನಮಗಿದೆ. ಸರಿ, ಕ್ರಮ ತಗೊಳ್ಳೋದು ಏನು ಕ್ರಮ? ಅದ್ರ ಬಗ್ಗೆ ಏನಿಲ್ಲ, ಮಾತಷ್ಟೇ. ನೋಡೋಣ ಯಾವ ಕ್ರಮ ತಗೊಳ್ತಾರೆ ಅಂಥೇಳಿ. ಅಂದಾಗೆ ಶಕ್ಸ್ಗಮ್ ಕಣಿವೆ ಸಿಯಾಚಿನ್ ಗ್ಲೇಷಿಯರ್ನಿಂದ ಕೆಲವೇ ಕಿಲೋಮೀಟರ್ಗಳ ದೂರದಲ್ಲಿದೆ. 1947ರಿಂದ ಪಾಕ್ ಈ ಪ್ರದೇಶವನ್ನು ವಶಪಡಿಸಿಕೊಂಡಿತ್ತು. 1963ರಲ್ಲಿ ಪಾಕ್ ಚೀನಾ ಒಪ್ಪಂದ ಮಾಡಿಕೊಂಡು 62ಅಲ್ಲಿ ಚೀನಾ ಭಾರತ ಯುದ್ಧ ಆಗಿತ್ತು. ಭಾರತಕ್ಕೆ ಹಿನ್ನಡೆಯಾಗಿ ಚೀನಾ ಗೆದ್ದಿತ್ತು. ಆ ವಾರ್ನಲ್ಲಿ ಭೂಮಿಯನ್ನೆಲ್ಲ ವಶಪಡಿಸ್ಕೊಂಡಿತ್ತು, ಅಕ್ಸಾಯ್ ಚೀನೆಲ್ಲ. ರೈಟ್ ಟೈಮ್ ಅಂತ ಹೇಳಿ ಪಾಕಿಸ್ತಾನ ಚೀನಾ ಜೊತೆ ಸೇರಿಕೊಂಡು ಆ ಜಾಗವನ್ನು ನಮ್ಮ ಹತ್ರ ಇದ್ರೆ ಭಾರತ ಕೇಳ್ಬೋದು, ನೀವು ತಗೋಬಿಡಿ ಅಂಥೇಳಿ ಅವರ ಅಪ್ಪನ ಆಸ್ತಿ ಅನ್ನೋ ಥರದಲ್ಲಿ ಚೀನಾ ಕೊಟ್ಬಿಟ್ಟಿದ್ರು ಶಕ್ಸ್ಗಮ್ ವ್ಯಾಲಿಯನ್ನು. ಅಕ್ಸಾಯ್ ಚೀನ್ ಇಷ್ಟು ದೊಡ್ಡ ಜಾಗ ವಶಪಡಿಸ್ಕೊಂಡಿದ್ದೀರಾ ನೀವು, ಇದೊಂದು ತುಂಡು ತಗೋಬಿಡಿ, ನೀವು ಇಟ್ಕೊಂಬಿಡಿ ಅಂಥೇಳಿ. ಆದರೆ 1947ರಲ್ಲಿ ರಾಜಾ ಹರಿಸಿಂಗ್ ಇನ್ಸ್ಟ್ರೂಮೆಂಟ್ ಆಫ್ ಆಕ್ಸೆಷನ್ಗೆ ಸೈನ್ ಹಾಕಿದ ದಿನದಿಂದ ಅಫಿಷಿಯಲ್ ಇದು ಭಾರತದ ಭಾಗ, ಸಂವಿಧಾನಬದ್ಧವಾಗಿ ನಮ್ಮ ಜಾಗ. ಅದು ಪರಿಗಣಿಸ್ಕೊಂಡು ಕೂತಿದ್ದೀವಿ ಅಷ್ಟೇ, ನಮ್ಮ ಜಾಗ. ಚೀನಾ ಇದೆ, ಪಾಕಿಸ್ತಾನ ಇದೆ ಅಂಥೇಳಿ. ಅವರಲ್ಲೀಗ ರೋಡೆಲ್ಲ ಮಾಡಿಕೊಂಡು ಪಾಕಿಸ್ತಾನ ಚೀನಾ ಎಕನಾಮಿಕ್ ಕಾರಿಡಾರ್ ಮಾಡಿಕೊಂಡು ಚೀನಾ ಸೀದಾ ಪಾಕ್ ಮೂಲಕ ಅರಬ್ಬಿ ಸಮುದ್ರಕ್ಕೆ ತಲುಪ್ತಾ ಇದೆ. ಆಲ್ರೆಡಿ ರೋಡ್ ಕೂಡ ಮಾಡಿ ಆಗಿದೆ. ನಾವಿನ್ನೂ ಕೂಡ ನಮ್ಮ ಹಕ್ಕು ಪ್ರತಿಭಟಿಸ್ತಾನೆ ಇರ್ತೀವಿ. ಕ್ರಮ ತೆಗೆದುಕೊಳ್ಳೋ ಹಕ್ಕು ನಮಗಿದೆ ಅಂತ ಹೇಳ್ಕೊಂಡೇ ಟೈಮ್ ಕಳೀತಾ ಇದ್ದೀವಿ ನಾವು. ಇದಕ್ಕೆ ಸಂಬಂಧಪಟ್ಟಂತೆ ನಾವು ಈ ವಿಶೇಷ ವರದಿಯಲ್ಲಿ ವ್ಯಾಲಿ ಬಗ್ಗೆ ಮಾಹಿತಿ ಕೊಟ್ಟಿದ್ವಿ ಸ್ನೇಹಿತರೆ. ಆಸಕ್ತರು ಇದನ್ನು ಚೆಕ್ ಮಾಡ್ಬೋದು. ಸಬ್ಸ್ಕ್ರೈಬ್ ಮಾಡಿದವರಿಗೆಲ್ಲ ತಲುಪಿರುತ್ತೆ, ತುಂಬ ಜನ ನೋಡಿದ್ದೀರಿ ಕೂಡ. ಏನೋ ಭಾರತದ ವಿದೇಶಾಂಗ ಇಲಾಖೆ ಮತ್ತೊಂದು ತಿರುಗೇಟು ಕೊಟ್ಟಿದೆ, ಸ್ವಲ್ಪ ಇಂಪಾರ್ಟೆಂಟ್, ಹಾಗಾಗಿ ಹೇಳಬೇಕು ನಿಮಗೆ. ಉಮರ್ ಖಾಲಿದ್ಗೆ, ದಿಲ್ಲಿ ಗಲಭೆ ಆರೋಪಿ ಉಮರ್ ಖಾಲಿದ್ಗೆ ನ್ಯೂಯಾರ್ಕ್ ಮೇಯರ್ ಜೋಹರನ್ ಮಂದಾನಿ ಪತ್ರ ಬರೆದು ಭಾರತದಲ್ಲಿ ಒಂದಷ್ಟು ಎಮೋಷನ್ಸ್ನ ಪ್ರೊವೋಕ್ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ರು. ಇದಕ್ಕೆ ವಿದೇಶಾಂಗ ಇಲಾಖೆ ರಿಯಾಕ್ಟ್ ಮಾಡಿದೆ. ನಿಮ್ಮ ಕೆಲಸ ಮಾಡಿರಿ, ನೀವು ನಿಮಗೇನಕ್ಕೆ ಇಲ್ಲಿ ಉಸಾಬರಿ? ಜನಪ್ರತಿನಿಧಿಗಳಾದವರು ಬೇರೆ ರಾಷ್ಟ್ರಗಳ ಪ್ರಜಾಪ್ರಭುತ್ವವನ್ನು ಗೌರವಿಸಬೇಕು. ನಿಮ್ದೆಷ್ಟಿದೆ ನೋಡಿಕೊಂಡ್ರೆ ಸಾಕು, ಬೇರೆ ರಾಷ್ಟ್ರಗಳ ವಿಚಾರದಲ್ಲಿ ನಿಮ್ಗೇನು ಕೆಲಸ ಅಂತ ಕ್ಲಾಸ್ ತಗೊಂಡಿದೆ. ಏನೋ ಭಾರತ ಅಫ್ಘಾನ್ ಸಂಬಂಧದಲ್ಲಿ, ಅಂದರೆ ತಾಲಿಬಾನ್ ಸಂಬಂಧದಲ್ಲಿ ಸುಧಾರಣೆ ಆಗಿದೆ. ಇನ್ನಷ್ಟು ತಾಲಿಬಾನ್ ಅಧಿಕಾರಿ ದಿಲ್ಲಿಯ ಅಫ್ಘಾನ್ ರಾಯಭಾರ ಕಚೇರಿಯಲ್ಲಿ ಅಧಿಕಾರವನ್ನು ವಹಿಸಿಕೊಳ್ತಾರೆ ಅಂತ ಗೊತ್ತಾಗಿದೆ. ಎಂಬೆಸಿಯ ಚಾರ್ಜ್ ಡಿ ಅಫೇರ್ಸ್ ಆಗಿ ಮುಫ್ತಿ ನೂರ್ ಮೊಹಮ್ಮದ್ ನೂರ್, 2 ನೂರಿದೆ ಅವರ ಹೆಸರಲ್ಲಿ, ಅವರು ಅಧಿಕಾರವನ್ನು ಸ್ವೀಕರಿಸ್ತಾ ಇದ್ದಾರೆ. ಇತ್ತೀಚೆಗಷ್ಟೇ ಅಫ್ಘಾನ್ ವಿದೇಶಾಂಗ ಸಚಿವ ಅಮೀರ್ ಖಾನ್ ಮುಟಾಕಿ ಭಾರತಕ್ಕೆ ಬಂದಿದ್ರು. ಆ ಟೈಮ್ನಲ್ಲಿ ಈ ವಿಚಾರದ ಬಗ್ಗೆ ಮಾತುಕತೆಯಾಗಿತ್ತು. ಈಗ ಹೊಸದಾಗಿ ರಾಯಭಾರಿಯ ನೇಮಕ ಆಗ್ತಾ ಇದೆ. ಇನ್ನು ಆಸ್ಟ್ರೇಲಿಯಾದಲ್ಲಿ ಭಾರಿ ಕಾಡ್ಗಿಚ್ಚು. ಅಲ್ಲಿನ ಸರ್ಕಾರ ಸ್ಟೇಟ್ ಆಫ್ ಡಿಸಾಸ್ಟರ್, ತುರ್ತು ಪರಿಸ್ಥಿತಿ ರೀತಿ ಘೋಷಿಸಿದೆ. ಹಲವು ಪ್ರದೇಶಗಳಿಗೆ ವ್ಯಾಪಿಸಿದೆ ಕಾಡ್ಗಿಚ್ಚು. ಅಲ್ಲಿನ ಜನಜೀವನ ಅಸ್ತವ್ಯಸ್ತ ಮಾಡಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ. ವಿಡಿಯೋ ಕೆಳಗಡೆ ಜಾಯಿನ್ ಅಂತ ಬಟನ್ ಇದೆ, ಆಸಕ್ತರದ ಮೇಲೆ ಕ್ಲಿಕ್ ಮಾಡೋ ಮೂಲಕ ಮಸ್ತ್ನಾಗ ಪ್ರೀಮಿಯಂ ಮೆಂಬರ್ಶಿಪ್ ಅನ್ನು ಸೇರ್ಬೋದು. ಆಮೇಲೆ ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸ್, ಅದು ಸ್ಪೆಷಲ್ ವಿಡಿಯೋಸ್, ಹೈ ಕ್ವಾಲಿಟಿ ವೀಕ್ಲಿ ಬಿಸ್ನೆಸ್ ಬುಲೆಟಿನ್, ಮಾರ್ಕೆಟ್ ಅಪ್ಡೇಟ್ಸ್ನೊಂದಿಗೆ ಬರೋ ವೀಕ್ಲಿ ಮೆಂಬರ್ ಓನ್ಲಿ ಬಿಸ್ನೆಸ್, ಕರೆಂಟ್ ಪವರ್, ಎಲ್ಲ ಮೆಂಬರ್ ಓನ್ಲಿ ಕಾಂಟೆಂಟ್ ನೋಡೋಕೆ ಶುರು ಮಾಡ್ಬೋದು. ಆಸಕ್ತರು ಚೆಕ್ ಮಾಡಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.